ಎಲ್ಲರಿಗೂ ಆದಾಬ್. ಇಂದಿನ ವಿಷಯ ಆಜ್ಞೆ. ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಭಾನುವೈಗು, ತ್ರಿಭಾಷಾ ಸಾಹಿತಿ, ಭಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ ಈ ಮೂಲಕ ಮಾನ್ಯರೇ, ಮಾನ್ಯರೇ, ಸಹನೆ ಎಂಬ ವಸ್ತ್ರ ಮಾತ್ರ ಸದಾ ಧರಿಸಿಕೊಂಡು ಸಂದೇಹಕ್ಕೆ ಆಸ್ಪದ ಕೊಡದೆ, ಸಹನೆ ಎಂಬ ವಸ್ತ್ರ ಮಾತ್ರ ಸದಾ ಧರಿಸಿಕೊಂಡೇ ಸಂದೇಹಕ್ಕೆ ಆಸ್ಪದ ಕೊಡದೆ ನಾವು ಈ ಕೆಲಸ ಮಾಡುತ್ತಿದ್ದೇವೆ. ಬಾಡಿದ ಬಡಜನರು ನಮ್ಮಿಂದ ಸುಖ ಪಡುವಂತಾಗಲಿ ಎಂಬ ಉದ್ದೇಶದಿಂದ ನಾವು ಈ ಕೆಲಸ ಮಾಡುತ್ತಿದ್ದೇವೆ. ಈ ಜೆಜೆಬಿ ಕೆಲಸ ಮಾಡುತ್ತಿದ್ದೇವೆ. ಮಾನ್ಯರೇ, ನಿಶ್ಶಬ್ದ ರಾತ್ರಿಯಲ್ಲಿ ಎಲ್ಲರೂ ಮಲಗಿದಾಗ ಒಮ್ಮೆ ನೀವು ಎಚ್ಚೆತ್ತು ಈ ಬಗ್ಗೆ ಆಲೋಚಿಸಿಯೇ ನಮಗೆ ಸಹಕರಿಸಿರಿ. ದಷ್ಟಪುಷ್ಟರಿಗಂತೂ ಎಲ್ಲರೂ ಸಹಕರಿಸುತ್ತಾರೆ, ಆದರೆ ಈ ಮುದುಡಿಕೊಂಡ ಮುದುಕಿಯರಿಗೆ ಯಾರು ಸಹಕರಿಸಬೇಕು? ಈ ಬಗ್ಗೆ ನಿಶ್ಶಬ್ದ ರಾತ್ರಿಯಲ್ಲಿ ಆಲೋಚಿಸಿರಿ. ಮನುಷ್ಯನಾಗಿಯೋ ಮನುಷ್ಯನ ಸಹಕಾರಕ್ಕೆ ಬಾರದಿದ್ದರೆ ಹೇಗೆ? ಈ ಬಗ್ಗೆ ನಿಶ್ಶಬ್ದ ರಾತ್ರಿಯಲ್ಲಿ ಆಲೋಚಿಸಿರಿ. ಒಂಟಿತನದಿಂದ ಬೇಸತ್ತ ಅಮ್ಮನವರ ಸಹಾಯಕ್ಕೆ ಬಾರದ ಜನಕ್ಕೆ ಅಂಥ ಜೀವನಕ್ಕೆ ಧಿಕ್ಕಾರ. ಈ ಜೆಜೆಬಿ ಕೆಲಸದಲ್ಲಿ ಶುಭ ನಿರೀಕ್ಷೆ ಕಾದಿದೆ, ಹಾಗೂ 100% ಫಲಿತಾಂಶ ಕಾದಿದೆ, ಹಾಗೂ ಇದು ವಿಶೇಷವಾಗಿ ಮಾನವೀಯತೆಯನ್ನು ಸಾರುತ್ತದೆ. ಆದರೂ ಸಹಕಾರ ಮಾಡದಿದ್ದರೆ ಹೇಗೆ? ಯಾವ ಕೆಲಸ ಅವಶ್ಯಕ ಹಾಗೂ ಯಾವ ಕೆಲಸ ಉಪಯುಕ್ತ ಅನ್ನೋದನ್ನು ಎದೆಯ ಮೇಲೆ ಕೈಯಿಟ್ಟು ಆಲೋಚಿಸದಿದ್ದರೆ ಹೇಗೆ? ಈ ಬಗ್ಗೆ ಒಂಟಿತನದಿಂದ ಒಮ್ಮೆ ನಿಶ್ಶಬ್ದ ರಾತ್ರಿಯಲ್ಲಿ ಆಲೋಚಿಸಿರಿ. ಹಸಿದ ಅಮ್ಮ ಮಣ್ಣು ಮುಕ್ಕಬೇಕೋ ನದಿಗೆ ಹಾರಬೇಕೋ ನೀವೇ ನಿರ್ಧರಿಸಿರಿ. ಸತ್ಸಂಗ ಹಾಗೂ ಸತ್ಕಾರ್ಯ ಯಾವಾಗಲೂ ಲಾಭದಾಯಕವಾಗಿರುತ್ತದೆ. ಸತ್ಸಂಗ ಹಾಗೂ ಸತ್ಕಾರ್ಯ ಲಾಭದಾಯಕವಾಗಿರುತ್ತದೆ. ಕಾರಣ, ಮೊದಲೇ ಜಂಜಾಟದಲ್ಲಿದ್ದ ಹೆಣ್ಣನ್ನು ಜರಿದರೆ ಉದ್ಧಾರ ಸಾಧ್ಯವೇ? ಆ ಕೆಲಸ ಈ ಕೆಲಸ ಯಾವ ಉದ್ದೇಶಗಳೋ ಮನ ಬಂದಂತೆ ಮಾಡಿದರೆ ಉದ್ಧಾರ ಸಾಧ್ಯವೇ? ಕಾರಣ, ನಿಜವಾದ ಕೆಲಸದೆಡೆಗೆ ಧಾವಿಸಿ ಹಾಗೂ ಪೂರಕ ವಾತಾವರಣ ಸೃಷ್ಟಿಸಿ ಮಡುವಿನಲ್ಲಿ ಬಿದ್ದ ಮಲ್ಲಿಗೆಗೆ ಹೊರತೆಗೆಯಿರಿ. ಹಾಗೂ ಎಲ್ಲರೂ ಇವರಿಗೆ ಸಹಕರಿಸುವಂತೆ ಆಜ್ಞೆ ಹೊರಡಿಸಿರಿ. ಮಾನ್ಯರೇ, ಮಾತೆ ಹಾಗೂ ಭಾರತ ಮಾತೆಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿರಿ. ಅಮ್ಮನವರ ಬಗ್ಗೆ ಅಭಿಮಾನ ತೋರಿಸಿರಿ. ತಮ್ಮ ಆಫೀಸಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶಿಸಿರಿ ಹಾಗೂ ಲಿಖಿತ ರೂಪದಲ್ಲಿ ಅವರು ನಮಗೆ ಸಹಕರಿಸುವಂತೆ ಆದೇಶ ಹೊರಡಿಸಿರಿ. ಧನ್ಯವಾದಗಳು.